ದುಡ್ಡು ಇಲ್ಲ ಇಲ್ಲ ಬೇಡ ಸರ್. ನಂಬರ್ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾನೆ ಇರೋದಾ? ಹಾಗಾದ್ರೆ ನಮ್ಗೇನು ಕೆಲಸ ಕಾರ್ಯ ಏನು ಇರಲ್ವಾ? ಹಾಗಾದ್ರೆ ಎಷ್ಟಂತ ಕಾಲ್ ಮಾಡ್ತೀರಮ್ಮ ನೀವು? ಈ ಥರ ನಡೆಯೋಕ್ಕಾಗೋದಿಲ್ಲ, ಕಾಲ್ ಪ್ರಾಬ್ಲಮ್ ಇದೆ, ನನಗೆ ದುಡ್ದು ತಿನ್ನೋಕ್ಕಾಗಲ್ಲ, ಸಹಾಯ ಮಾಡೋರು ಯಾರೂ ಇಲ್ಲ ಸರ್, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ನನಗೆ ಒಂದು ಅಂಗಡಿ ಇಟ್ಕೊಟ್ರೆ ಸರ್, ನಾನು ಬದುಕೊಂಡು ನನ್ನ ಜೀವನ ನಾನು ಮಾಡ್ಕೊತೀನಿ ಸರ್. ಹಸ್ಬೆಂಡ್ ಇಲ್ಲ, ಯಾರೂ ಇಲ್ಲ ಸರ್. ಅಂಗಡಿ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಅಂಗಡಿ ಎಲ್ಲ ಮಾಡ್ಕೊಡಕ್ ಆಗಲ್ಲಮ್ಮ, ಓಕೆನಾ? ನಮ್ದು ಆಲ್ರೆಡಿ ನಾವೇ ಕಷ್ಟದಲ್ಲಿದ್ದೀವಿ. ನಮ್ಮ ಕೈಯಲ್ಲಿ ಏನೋ ಒಂದು ಆಗಿದ್ದು ಒಂದು ಸಣ್ಣ ಸಹಾಯ ತಗೊಳ್ಳಿ, ನನಗೆ ದುಡ್ಡೆಲ್ಲ ಬೇಡ ಸರ್, ನನ್ಗೊಂದು ಜೀವನಕ್ಕೆ ಮೇನಾರು ಒಂದು ಮಾಡ್ಕೊಡಿ, ಒಂದು ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಡಿ. ಇಲ್ಲ ಇಲ್ಲ ಬೇಡ ಸರ್, ಬೇಡ ಸರ್. ನೋಡಿ ಇವ್ರ ಪರಿಸ್ಥಿತಿ ನೋಡಿ, ಈ ತರ ಒಂದು ಹೊಟ್ಟೆ ಎಲ್ಲ ಊದ್ಕೊಂಡಿದೆ, ಸರಿಯಾಗಿ ನಡೆಯೋದಕ್ಕಾಗಲ್ಲ, ಇವ್ರ ಹತ್ರ ಏನು ಕೆಲಸ ಮಾಡೋದಕ್ಕಾಗಲ್ಲ. ಆದ್ರೂ ಕೂಡ ಈ ಪರಿಸ್ಥಿತಿಲಿ ಇದ್ರು ನಾನು ದುಡ್ಕೊಂಡು ತಿಂತೀನಿ ಅಂತ ಇದಾರೆ. ನಾನು ಅಂಗಡಿ ಮಾಡ್ಕೊಡ್ತೀನಮ್ಮ, ಅಂಗಡಿ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ ಬೇಡ ಸರ್, ನೀವು ಅದೊಂದು ಮಾಡ್ಕೊಡಿ ಸರ್. ನನ್ನ ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದ್ದೀನಿ ಸರ್. ಅಳಬೇಡಿ ಅಮ್ಮ, ಅಳಬೇಡಿ ಪ್ಲೀಸ್. ಈ ದುಡ್ಡನ್ನ ಇಟ್ಕೊಳ್ಳಿ, ಇದು ಖರ್ಚಿಗೆ ಇಟ್ಕೊಳ್ಳಿ, ಓಕೆನಾ? ಅಂಗಡಿದು ನಮ್ ಜನ ಡಿಸೈಡ್ ಮಾಡ್ತಾರೆ. ಕೈಯಲ್ಲಿ ಬಲ ಇದೆ ಸರ್, ನಂಗೆ ಇದ್ರಲ್ಲಿ ಬಲ ಇಲ್ಲ. ಇದೇ ತಿಂಗಳು ಅಂದ್ರೆ ಆಗಸ್ಟ್ 7ಕ್ಕೆ ಇನ್ನ ಒಂದು ವಾರದಲ್ಲಿ ನನ್ನ ಹುಟ್ಟಿದ ಹಬ್ಬ ಇದೆ. ಇವಾಗ ನಮ್ಮ ಇನ್ಸ್ಟಾ ಅಕೌಂಟ್ ಅಲ್ಲಿ 880K ಫಾಲೋವರ್ಸ್ ಇದ್ದಾರೆ. ಇನ್ನು ಒಂದು ವಾರದ ಒಳಗಡೆ 1 ಮಿಲಿಯನ್ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿಕೊಟ್ರೆ ನನ್ನ ಸ್ವಂತ ಹಣದಿಂದ ಇವ್ರಿಗೊಂದು ಅಂಗಡಿನ ಮಾಡ್ಕೊಡ್ತೀನಿ. ನಿಮ್ಮ ಹತ್ರ ನಾವು ಹಣ ಕೊಡಿ ಅಂತ ಕೇಳ್ತಾ ಇಲ್ಲ, ನೀವು ಮಾಡುವಂತಹ ಒಂದೊಂದು ಲೈಕು, ಒಂದೊಂದು ಫಾಲೋ ಇಂದ ಎಷ್ಟೋ ಜನರ ಜೀವನನ ರೂಪಿಸ್ಬೋದು. ದಯವಿಟ್ಟು ನೋಡ್ತಾ ಇರೋರೆಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನೋಡ್ತಾ ಇರೋರೆಲ್ಲ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ 1 ಮಿಲಿಯನ್ನ ಕಂಪ್ಲೀಟ್ ಮಾಡ್ಕೊಡಿ. ಆದಷ್ಟು ಬೇಗ ಇವ್ರಿಗೊಂದು ಅಂಗಡಿ ಮಾಡ್ಕೊಡೋಣ.